ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇಂದಿನ ಟಾಪಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಆ್ಯಂಡ್ ದೇರ್ ಪವರ್. ಭಾರತದ ಅಪರಾಧಿಕ ನ್ಯಾಯಾಲಯಗಳ ರಚನೆ ಹಾಗೂ ಅದರ ಅಧಿಕಾರದ ವ್ಯಾಪ್ತಿ. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ನ ಚಾಪ್ಟರ್ 2ರಲ್ಲಿ ಅಂದರೆ ಸೆಕ್ಷನ್ 6ರಿಂದ 35ರವರೆಗೂ ಭಾರತದ ಅಪರಾಧಿಕ ನ್ಯಾಯಾಲಯಗಳ ರಚನೆ ಹಾಗೂ ಅದರ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಹೇಳುತ್ತದೆ. ಹಾಗೂ ಸೆಕ್ಷನ್ 6ರಲ್ಲಿ 4 ರೀತಿಯ ಅಪರಾಧಿಕ ನ್ಯಾಯಾಲಯಗಳ ಬಗ್ಗೆ ಹೇಳುತ್ತದೆ. ಫಾರ್ ಎಕ್ಸಾಂಪಲ್, ಕೋರ್ಟ್ ಆಫ್ ಸೆಷನ್, ಕೋರ್ಟ್ ಆಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಕೋರ್ಟ್ ಆಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಹೈರಾರ್ಕಿ ಆಫ್ ಕ್ರಿಮಿನಲ್ ಕೋರ್ಟ್ಸ್ ನೋಡೋದಾದರೆ, ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಅದರ ಕೆಳಗೆ ಉಚ್ಚ ನ್ಯಾಯಾಲಯ ಹೈಕೋರ್ಟ್, ಅದರ ಕೆಳಗೆ ಸೆಷನ್ಸ್ ಕೋರ್ಟ್ ಸೆಷನ್ಸ್ ಜಡ್ಜ್ ಅಥವಾ ಅಡಿಷನಲ್ ಸೆಷನ್ಸ್ ಜಡ್ಜ್, ಅದರ ಕೆಳಗೆ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್. ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಆದಮೇಲೆ ನೀವು ಚಾರ್ಟಲ್ಲಿ ನೋಡ್ಬೋದು 2 ಭಾಗಗಳಾಗಿ ವಿಂಗಡಣೆ ಆಯ್ತವೆ. ಅದರಲ್ಲಿ ಒಂದು ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆರ್ ಅಡಿಷನಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಅವರ ಕೆಳಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹಾಗೂ ಸ್ಪೆಷಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಏಕೆ ಇದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಯಾಕಾಗುತ್ತೆ ಅಂದರೆ, ನಗರ ಪ್ರದೇಶಗಳಲ್ಲಿ ಅಂದರೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಮಂಗಳೂರು ಅಂತ ಮೆಟ್ರೋಪಾಲಿಟನ್ ಜಿಲ್ಲೆಗಳಲ್ಲಿ ಮೆಟ್ರೋಪಾಲಿಟನ್ ಕೋರ್ಟುಗಳನ್ನು ಸರ್ಕಾರ ಸ್ಥಾಪಿಸಿರುತ್ತವೆ. ಮೆಟ್ರೋಪಾಲಿಟನ್ ನಗರ ಪ್ರದೇಶ ಅಲ್ಲದೇ ಇರುವಂತಹ ಜಾಗಗಳಲ್ಲಿ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ನ ಅಡಿಯಲ್ಲಿ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಥವಾ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟನ್ನು, ಹಾಗೆ ಅವರ ಅಡಿಯಲ್ಲಿ ಸಬ್ ಡಿವಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹಾಗೂ ಇವರ ಅಡಿಯಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಹಾಗೂ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸನ್ನು ಸ್ಥಾಪಿಸಲು ಸರ್ಕಾರಕ್ಕೆ CRPC ಶಕ್ತಿ ತುಂಬುತ್ತದೆ. ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ಸ್ಥಾಪನೆ ಹಾಗೂ ಅದರ ಅಧಿಕಾರದ ಬಗ್ಗೆ ತಿಳಿಯೋಣ ಬನ್ನಿ. The establishment of Supreme Court is given under Article 124 of the Constitution of India and the establishment of High Court is given under Article 214 of the Constitution of India. ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲು ಆರ್ಟಿಕಲ್ 124 ಅಡಿಯಲ್ಲಿ, ಹಾಗೆಯೇ ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲು ಆರ್ಟಿಕಲ್ 214 ಅಡಿಯಲ್ಲಿ ಭಾರತ ಸಂವಿಧಾನ ಅವಕಾಶ ನೀಡುತ್ತದೆ. As being the constitutional courts, there is no restrictions on the powers of the Supreme Court and High Court, and even the powers of the High Court mentioned in Section 28 subclause 1 of the Code of Criminal Procedure. According to 28 subclause 1, the High Court may pass any sentence authorized by law. ಸರ್ವೋಚ್ಚ ನ್ಯಾಯಾಲಯವು ಹಾಗೂ ಉಚ್ಚ ನ್ಯಾಯಾಲಯವು ಸಂವಿಧಾನದ ಮುಖಾಂತರ ಸ್ಥಾಪಿತಗೊಂಡಂಥ ನ್ಯಾಯಾಲಯಗಳಾಗಿದ್ದು, ಅದಕ್ಕೆ ಎಲ್ಲ ರೀತಿಯಾದ ಪವರ್ಗಳು ಹೊಂದಿರುತ್ತದೆ. ಹಾಗೆಯೇ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ನ ಸೆಕ್ಷನ್ 28 ಸಬ್ಕ್ಲಾಸ್ 1 ಅಡಿಯಲ್ಲಿ ಹೈಕೋರ್ಟಿಗೆ ಯಾವುದೇ ರೀತಿಯಾದ ಸೆಂಟೆನ್ಸನ್ನು ಆಥರೈಸ್ಡ್ ಬೈ ಲಾ ಅಂದರೆ ಕಾನೂನು ಒಪ್ಪುವಂತಹ ಯಾವುದೇ ರೀತಿಯಾದ ಸೆಂಟೆನ್ಸನ್ನು ನೀಡಲು ಈ ಸೆಕ್ಷನ್ ಅಧಿಕಾರ ನೀಡುತ್ತದೆ. CRPCಯ ಸೆಕ್ಷನ್ 9 ಮತ್ತು 10 ಕೋರ್ಟ್ ಆಫ್ ಸೆಷನ್ಸ್ ಅಂದರೆ ಸೆಷನ್ಸ್ ಕೋರ್ಟಿನ ಸ್ಥಾಪನೆಯ ಬಗ್ಗೆ ಹೇಳುತ್ತದೆ. ಇದರಲ್ಲಿ ಸೆಕ್ಷನ್ 9 ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಆಫ್ ಸೆಷನನ್ನು ಸ್ಥಾಪಿಸಲು ಅನುಮತಿ ನೀಡುತ್ತದೆ. ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡಲು ಭಾರತ ಸಂವಿಧಾನದ ಆರ್ಟಿಕಲ್ 233ರಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಗೆ ಅಧಿಕಾರವನ್ನು ನೀಡುತ್ತದೆ. ಆದರೆ ರಾಜ್ಯಪಾಲರು ನೇಮಕ ಮಾಡುವ ಮೊದಲು ಹೈಕೋರ್ಟ್ನ ಒಂದಿಗೆ ಸಮಾಲೋಚನೆ ನಡೆಸಿ ತದನಂತರ ನೇಮಕ ಮಾಡತಕ್ಕದ್ದು. ಸೆಷನ್ಸ್ ಕೋರ್ಟಿನ ಅಧಿಕಾರದ ವ್ಯಾಪ್ತಿ ನೋಡೋದಾದರೆ, ಸೆಕ್ಷನ್ 28 ಸಬ್ಕ್ಲಾಸ್ 2 ಕ್ರಿಮಿನಲ್ ಪ್ರೊಸೀಜರ್ನಲ್ಲಿ ಸೆಷನ್ಸ್ ಜಡ್ಜು ಮತ್ತು ಅಡಿಷನಲ್ ಸೆಷನ್ಸ್ ಜಡ್ಜು
ಅವರಿಬ್ಬರು ಹೆಚ್ಚು ಕಮ್ಮಿ ಒಂದೇ ರ್ಯಾಂಕ್ನವರಾಗಿರ್ತಾರೆ. ಸೊ ಅವರು ಯಾವುದೇ ರೀತಿಯಾದ ಸೆಂಟೆನ್ಸ್ ಪಾಸ್ ಮಾಡ್ಬೋದು ಆಥರೈಸ್ಡ್ ಬೈ ಲಾ. ಹೇಗೆ ನಮ್ಮ ಹೈಕೋರ್ಟ್ಗೆ ಇರೋ ಅಷ್ಟೇ ಪವರ್ ಇದೆ ಅವ್ರಿಗೂ. ಬಟ್ ಇಲ್ಲಿ ಏನು ಅಂದರೆ, ಇವರು ಡೆತ್ ಸೆಂಟೆನ್ಸ್ನ ಕೊಟ್ಟರೆ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್ ಆಫ್ ಹೈಕೋರ್ಟ್ ಆಗುತ್ತೆ. ಅಂದರೆ ಹೈಕೋರ್ಟ್ನ ಒಪ್ಪಿಗೆಯ ಮೇರೆಗೆ ಮಾತ್ರ ಆ ಡೆತ್ ಸೆಂಟೆನ್ಸು ವ್ಯಾಲಿಡ್ ಆಗೋದು. ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ಗೆ ಅಧಿಕಾರ ಹೇಗಿದೆ ಅಂದರೆ, ಸೆಕ್ಷನ್ 28 ಸಬ್ ಕ್ಲಾಸ್ 3 ಆಫ್ CRPCಯಲ್ಲಿ ಈ ಜಡ್ಜು ಲೈಫ್ ಇಂಪ್ರೆಸ್ಮೆಂಟ್, ಡೆತ್ ಪೆನಾಲ್ಟಿ ಮತ್ತು 10 ವರ್ಷಕ್ಕಿಂತ ಮೇಲ್ಪಟ್ಟ ಇಂಪ್ರೆಸ್ಮೆಂಟ್ ಅಂದರೆ ಗಲ್ಲು ಶಿಕ್ಷೆ, ಮರಣದಂಡನೆ ಹಾಗೂ 10 ವರ್ಷಕ್ಕೆ ಮೇಲ್ಪಟ್ಟಂಥ ಯಾವುದೇ ಶಿಕ್ಷೆಯನ್ನು ಪ್ರಕಟಿಸುವ ಹಕ್ಕು ಈ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ಗೆ ಇರೋದಿಲ್ಲ. ಇವನ್ನು ಹೊರತುಪಡಿಸಿ ಯಾವ ಶಿಕ್ಷೆ ಬೇಕಾದ್ರೂ ಪ್ರಕಟಿಸಬಹುದು. ಈಗ ಇಲ್ಲಿವರೆಗೂ ಇರೋದು ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಒಂದು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಇದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಆಗಿರುತ್ತೆ. ಇದನ್ನು ಅಪಾಯಿಂಟ್ ಮಾಡೋದು ಕಾನ್ಸ್ಟಿಟ್ಯೂಷನ್ನೇ. ಅದರ ಕೆಳಗೆ ಬರೋದು ಡಿಸ್ಟ್ರಿಕ್ಟ್ ಜಡ್ಜು ಅಥವಾ ಸೆಷನ್ಸ್ ಜಡ್ಜು. ಅವ್ರ ಕೆಳಗೆ ಬರೋದು ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜು. ಎರಡೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈಗ ಅವರ ಕೆಳಗೆ ಬರುವ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರಗಳಿಗೆ ಸೆಕ್ಷನ್ 11 ಅಧಿಕಾರ ನೀಡುತ್ತದೆ. ಸೆಕ್ಷನ್ 11 CRPC ಏನು ಹೇಳುತ್ತೆ? ಎಸ್ಟಾಬ್ಲಿಷ್ಮೆಂಟ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಬೈ ಸ್ಟೇಟ್ ಗೌರ್ಮೆಂಟ್. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟನ್ನು ನೇಮಕ ಮಾಡುವ ಅಧಿಕಾರ ಆರ್ಟಿಕಲ್ 234ನ ಪ್ರಕಾರ ಗೌರವಾನ್ವಿತ ರಾಜ್ಯಪಾಲರಿಗೆ ಇರುತ್ತದೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಜಡ್ಜ್ ಹೊರತುಪಡಿಸಿ ಇತರೆ ಎಲ್ಲ ಜಡ್ಜುಗಳನ್ನು ಅಪಾಯಿಂಟ್ ಮಾಡುವ ಅಧಿಕಾರ ಗವರ್ನರ್ಗೆ ಇರುತ್ತದೆ. ಇನ್ ಕನ್ಸಲ್ಟೇಷನ್ ಅಂದರೆ ಇವರೊಂದಿಗೆ ಸಮಾಲೋಚನೆ ನಡೆಸಿ, ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಹೈಕೋರ್ಟೊಂದಿಗೆ ಸಮಾಲೋಚನೆ ನಡೆಸಿ ರಾಜ್ಯಪಾಲರು 234ನ ಅಡಿಯಲ್ಲಿ ಅಪಾಯಿಂಟ್ ಮಾಡ್ಬೋದು. ಆದರೆ ಈಗ ಸೆಕ್ಷನ್ 12 ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ನ ಪ್ರಕಾರ ಯಾವುದೇ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ನ ಚೀಫ್ ಜುಡಿಷಿಯಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆಗಿ ಅಪಾಯಿಂಟ್ ಮಾಡಲು ಹೈಕೋರ್ಟ್ಗೆ ಅಧಿಕಾರ ಇರ್ತದೆ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನ ಅಧಿಕಾರ ಕೇಳೋದಾದರೆ, ಚೀಫ್ ಜುಡಿಷಿಯಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ನ ಅಧಿಕಾರ ಸೆಕ್ಷನ್ 29 ಸಬ್ ಕ್ಲಾಸ್ 1ನಲ್ಲಿ ಡಿಫೈನ್ ಆಗಿದೆ. ಏನು ಹೇಳ್ತಾ ಇದೆ ಇಲ್ಲಿ? ಇವರು ಯಾವುದೇ ರೀತಿಯಾದ ಸೆಂಟೆನ್ಸನ್ನು ಪಾಸ್ ಮಾಡ್ಬೋದು. ಆದರೆ ಡೆತ್ ಸೆಂಟೆನ್ಸ್, ಮರಣದಂಡನೆ, ಗಲ್ಲು ಶಿಕ್ಷೆ ಹಾಗೂ ಇಂಪ್ರೆಸ್ಮೆಂಟ್ ಮೋರ್ ದೆನ್ 7 years 7 ವರ್ಷ ಮೇಲ್ಪಟ್ಟ ಪನಿಷ್ಮೆಂಟ್ಗಳನ್ನು ನೀಡುವಂತಿಲ್ಲ. ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನ ಕೆಳಗೆ ಬರುವಂತಹವರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಾರ್ ಫಸ್ಟ್ ಕ್ಲಾಸ್. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಾರ್ ಫಸ್ಟ್ ಕ್ಲಾಸ್ಗೆ ಅವರಿಗೆ ಅವರ ಅಧಿಕಾರ ಹೇಳೋದಾದರೆ ಸೆಕ್ಷನ್ 29 ಸಬ್ ಕ್ಲಾಸ್ 2 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದೆ. ಅವರು 3 ವರ್ಷ ಮೇಲ್ಪಟ್ಟಂಥ ಶಿಕ್ಷೆ ಅಥವಾ 10,000 ದಂಡ ಬರುವಂಥ ಶಿಕ್ಷೆ ಮೇಲ್ಪಟ್ಟು ಯಾವುದೇ ಶಿಕ್ಷೆಗಳನ್ನು ಪ್ರಕಟಿಸಲು ಅವರಿಗೆ ಅಧಿಕಾರ ಇರುವುದಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಮತ್ತು ರಾಜಸ್ಥಾನಲ್ಲಿ ಈ 10,000 ಎಂಬ ಫೈನು 50,000ವರೆಗೂ ಇಂಪ್ರೆಸ್ ಮಾಡಲು ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ಗೆ ನೀಡಿದ್ದಾರೆ. ಅದೇ ರೀತಿ ಥರ್ಡ್ ಪ್ಯಾರಾ ಕಟ್ ಆಗಿದೆ. ಸೆಕ್ಷನ್ 29 ಸಬ್ ಕ್ಲಾಸ್ 3ಯಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಅವರಿಗೆ ಇವ್ರಿಗೆ ಗರಿಷ್ಠ 1 ವರ್ಷ ಶಿಕ್ಷೆ ಹಾಗೂ 1,000 ರೂಪಾಯಿ ದಂಡಗಳನ್ನು ವಿಧಿಸುವ ಅಧಿಕಾರವನ್ನು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸೆಕ್ಷನ್ 29 ಸಬ್ ಕ್ಲಾಸ್ 3 ನೀಡುತ್ತದೆ. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂದರೆ ನಗರ ಪ್ರದೇಶಗಳಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಬರ್ತಾರೆ ಅಂತ ಆಗಲೇ ಹೈರಾರ್ಕಿ ಹೇಳಿದ್ದೆ. ಈಗ ಅವರ ಅಧಿಕಾರ ನೋಡೋದಾದರೆ, ಅವ್ರನ್ನ ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅನ್ನೋದಾದರೆ, ಸರ್ಕಾರಕ್ಕೆ ಸೆಕ್ಷನ್ 16ನಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟನ್ನು ಸ್ಥಾಪಿಸಲು, ಕೋರ್ಟನ್ನು ಸ್ಥಾಪಿಸಲು ಅಧಿಕಾರ ನೀಡುತ್ತದೆ. ಹಾಗೆಯೇ ಸೆಕ್ಷನ್ 17ನಲ್ಲಿ ಹೈಕೋರ್ಟ್ಗೆ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟನ್ನು ಅಪಾಯಿಂಟ್ ಮಾಡುವ ಅಧಿಕಾರ ನೀಡುತ್ತದೆ. ಅದೇ ರೀತಿ ಈಗ ಅವರ ಅಧಿಕಾರ ನೋಡೋದಾದರೆ, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗಳ ಅಧಿಕಾರ ನೋಡೋದಾದರೆ, ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹಾಗೂ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಇವರು ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ನ ಅಡಿಯಲ್ಲಿ ಬರ್ತಾರೆ. ಯಾವಾಗ? ಇದು ನಗರ ಪ್ರದೇಶಗಳಾಗಿದ್ದಾಗ ಮಾತ್ರ.
ಇವರಿಗೆ ಸೆಕ್ಷನ್ 29(4) ಆಫ್ CRPCಯಲ್ಲಿ ಇವರ ಅಧಿಕಾರ ನೋಡೋದಾದರೆ ಇವ್ರಿಗೆ ಸೇಮ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಿದ್ದಾರೆ ಹಾಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಾರ್ ಫಸ್ಟ್ ಕ್ಲಾಸ್ ಏನಿದ್ದಾರೆ ಅಂದರೆ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಸಮ. ಅದೇ ರೀತಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ಗೆ ಸಮವಾದ ಪೋಸ್ಟು ಅನ್ನು ಹೊಂದಿರ್ತಾರೆ. ಹೇಗೆ ನೋಡೋದಾದರೆ ಅಲ್ಲಿ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ತನಗೆ 7 ವರ್ಷ ಮೀರದಂತಹ ಯಾವುದೇ ಶಿಕ್ಷೆಯನ್ನು ಪ್ರಕಟಿಸುವ ಅಧಿಕಾರ ಹೊಂದಿರುತ್ತದೆ. ಅದೇ ರೀತಿ ಇಲ್ಲಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗೂ 7 ವರ್ಷ ಮೀರದಂತಹ ಯಾವುದೇ ಶಿಕ್ಷೆಯನ್ನು ಪ್ರಕಟಿಸಲು ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಇರುತ್ತದೆ. ಅದೇ ರೀತಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗೆ ಯಾವುದೇ ರೀತಿಯಾದ ಸೆಂಟೆನ್ಸ್ ಅಂದರೆ 3 ವರ್ಷಕ್ಕೆ ಮೀರದಂತಹ ಅಥವಾ 10,000 ರೂಪಾಯಿಗಳ ದಂಡವನ್ನು ಮೀರದಂತಹ ಯಾವುದೇ ಶಿಕ್ಷೆಯನ್ನು ನೀಡಲು ಈ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಇರುತ್ತದೆ. ಸೇಮ್ ಅಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಾರ್ ಫಸ್ಟ್ ಕ್ಲಾಸ್ ಏನಿದ್ರು ರೂರಲ್ ಏರಿಯಾಸಲ್ಲಿ ಅವರ ಸೇಮ್ ಪವರ್ಸು ಇವ್ರಿಗೆ ಇರೋದು. ಸೊ ಇದು ಹೇಳ್ತಾ ಇರೋದೇನು ಸೆಕ್ಷನ್ 29(4). ಆದರೆ ಆ ಫೈನ್ ಒಂದು ನೋಡ್ಕೊಳ್ಳಿ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನಲ್ಲಾದರೆ 50,000ವರೆಗೂ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗೆ ದಂಡ ವಿಧಿಸುವ ಅಧಿಕಾರ ಇರ್ತದೆ. ಅದು ಬಿಟ್ಟು ಇವೆರಡು ರಾಜ್ಯಗಳನ್ನು ಹೊರತುಪಡಿಸಿ ಇತರೆ ರಾಜ್ಯಗಳಲ್ಲಿ ಗರಿಷ್ಠ 10,000 ರೂಪಾಯಿ ದಂಡ ಮಾತ್ರ ವಿಧಿಸಲು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಇರುತ್ತದೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ನ ಅಧಿಕಾರ ಮತ್ತು ಅವರ ಫಂಕ್ಷನ್ ನೋಡೋದಾದರೆ ಸೆಕ್ಷನ್ 20 ಆಫ್ CRPC ಅಂದರೆ ಈ ಸೆಕ್ಷನ್ 20ರಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ನ ಎಲ್ಲ ಜಿಲ್ಲೆಗಳಲ್ಲೂ ಅಥವಾ ಮೆಟ್ರೋಪಾಲಿಟನ್ ಏರಿಯಾಗಳಲ್ಲಿ ಸರ್ಕಾರಕ್ಕೆ ಅಪಾಯಿಂಟ್ ಮಾಡುವ ಅಧಿಕಾರ ಇರ್ತದೆ. ಇವರ ಫಂಕ್ಷನ್ಗಳ ಬಗ್ಗೆ ಮಾತಾಡೋದು ಸೆಕ್ಷನ್ 129, 130, 131, 144. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟನ್ನು ಅಪಾಯಿಂಟ್ ಮಾಡೋದು ಸರ್ಕಾರ ಅಂದರೆ ನಮ್ಮ DC-ಗಳು, AC-ಗಳು ಇವರೆಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳು. ಈಗ ಹೈರಾರ್ಕಿ ಆಫ್ ಕೋರ್ಟ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಒಂದೇ ರೀತಿಯಾದ ಪವರ್ಗಳನ್ನು ಹೊಂದಿರುವಂಥ ವ್ಯಕ್ತಿಗಳು. ಹಾಗೆಯೇ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು ಹಾಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಇವರಿಬ್ಬರೂ ಒಂದೇ ರೀತಿಯಾದ ಪವರನ್ನು ಹೊಂದಿರುವಂಥ ವ್ಯಕ್ತಿಗಳು. ಹಾಗೆಯೇ ಸೆಷನ್ಸ್ ಮತ್ತು ಅಡಿಷ್ನಲ್ ಸೆಷನ್ಸ್ ಜಡ್ಜ್ ಯಾವುದೇ ರೀತಿಯಾದ ಸೆಂಟೆನ್ಸನ್ನು ನೀಡುವ ಅಧಿಕಾರ ಹೊಂದಿರುವಂಥ ವ್ಯಕ್ತಿಗಳು. ಅವರಿಗೆ ಆದರೆ ಅವರು ಡೆತ್ ಪೆನಾಲ್ಟಿ ನೀಡಿದರೆ ಸೆಕ್ಷನ್ 366 ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ನ ಪ್ರಕಾರ ಹೈಕೋರ್ಟ್ನ ಕನ್ಫರ್ಮೇಷನ್ ಇದ್ದಾಗ ಮಾತ್ರ ಅದು ಚಾಲ್ತಿಗೆ ಬರುವುದು. ಸೊ ಥ್ಯಾಂಕ್ ಯು, ದಟ್ಸ್ ಆಲ್, ಬಾಯ್, ಮೀಟ್ ಯು ಅಗೇನ್.